ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತು ನಮ್ಮ ವಿಡಿಯೋದಲ್ಲಿ ಬೇಸಿಗೆಯಲ್ಲಿ ಬೆಳೆಯುವ ತರಕಾರಿ ಯಾವ್ಯಾವುದು, ಅದಕ್ಕೆ ಹೇಗೆ ಯಾವಾಗ ಬೀಜ ಹಾಕೊಳ್ಬೇಕಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮೊನ್ನೆ ಒಬ್ರು ಕೇಳಿದ್ರು, ನಂಗೆ ಒಂದು ಕಾಮೆಂಟ್ ಮಾಡಿದ್ರು, ಅಕ್ಕ ಜನವರಿಲಿ ಯಾವ ಥರದ ಬೀಜ ಹಾಕೊಳ್ಬೇಕು, ಯಾವ ಥರ ಬೀಜ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಹೇಳಿ ಅಕ್ಕ ಅಂತ ಕೇಳಿದ್ರು. ಅದಕ್ಕೆ ನಾನು ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನೀವೀಗ ನೋಡ್ತಾ ಇರೋದು ನನ್ನ ಟೆರೆಸ್ ಗಾರ್ಡನ್. ಇದರಲ್ಲಿ ತರಕಾರಿ ಯಾವ ಥರ ಆಗಿದೆ ಅಂತ ಕಾಣಿಸ್ತಾ ಇದೆ ನಿಮಗೆ. ಫಸ್ಟ್ ಇಂದ ನನ್ನ ವಿಡಿಯೋನೆಲ್ಲ ನೋಡ್ಕೊಂಡು ಬರ್ತಿರೋರಿಗೆ ನಾನು ಹೊಸದಾಗಿ ಏನು ಹೇಳ್ಬೇಕಾಗಿಲ್ಲ. ನನ್ನ ಹತ್ರ ಏನೇನ್ ಬೆಳೀತಿದೆ, ಯಾವ್ಯಾವ ಗಿಡಗಳಿದೆ ಅಂತ. ಹೊಸದಾಗಿ ಯಾರು ನೋಡೋರಿದ್ರೆ ಒಂದ್ ಸ್ವಲ್ಪ ಆ ಹಿಂದ್ಗಡೆ ಹೋಗಿ ಕೆಲವೊಂದು ವಿಡಿಯೋ ನೋಡ್ಕೊಂಡ್ ಬಂದ್ರೆ ನನ್ನ ಬಗ್ಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, 4 ಜನರಿಗೆ ಶೇರ್ ಮಾಡಿ. ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ದಯಮಾಡಿ ಮರಿಬೇಡಿ, ಓಕೆನಾ? ಸರಿ, ಈಗ ನೋಡಿ, ಕೆಲವೊಂದು ತರಕಾರಿಗಳಿಗೆ ಸೀಸನ್ ಅಂತ ಇರತ್ತೆ. ಆ ಸೀಸನ್ ಅಲ್ಲಿ ಹಾಕೊಂಡ್ರೆ ಮಾತ್ರನೇ ಅದು ಬೆಳೆಯಕ್ ಸಾಧ್ಯ. ಕೆಲವು ಬರೀ ಚಳಿಗಾಲದಲ್ಲಿ ಮಾತ್ರ ಬೆಳೆಯುತ್ತೆ, ಕೆಲವುದು ಬೇಸಿಗೆಯಲ್ಲಿ ಮಾತ್ರ ಬೆಳೆಯುತ್ತೆ, ಕೆಲವುದು ಮೂರು ಕಾಲದಲ್ಲಿ ಯಾವಾಗ 365 ದಿವಸ ಕೂಡ ಬೆಳೆಯುವಂತ ತರಕಾರಿಗಳು ಕೆಲವೊಂದಿರುತ್ತೆ. ಈಗ ಇನ್ ಸಂಕ್ರಾಂತಿ ದಾಟ್ತಲ್ಲ ಅಂದ್ರೆ ಈಗಿನ ಬಿಸಿಲುಗಾಲ ಸ್ಟಾರ್ಟ್ ಆಗಿ ಹೋಗುತ್ತೆ. ಅಂದ್ರೆ ಬಿಸಿಲು ಸ್ವಲ್ಪ ಜಾಸ್ತಿ ಆಗ್ತಾ ಇರುತ್ತೆ. ಅಂತ ಟೈಮಿಗೆ ನಾವು ಬೀಜ ಹಾಕೊಂಡು ಅದನ್ನ ಸಸಿ ಮಾಡಿ ಅದನ್ನ ನೆಟ್ಟು ಅದು ಬೆಳೆದು ಮತ್ತು ಅದ್ರಲ್ಲಿ ಕಾಯಿ ಆಗೋರಷ್ಟಿಗೆ ತುಂಬಾ ಟೈಮ್ ಹಿಡಿದೋಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನಾವು ಈ ಜನವರಿ ಫಸ್ಟ್ ವೀಕ್ ಅಲ್ಲಾಗ್ಲಿ, ಈ ಡಿಸೆಂಬರ್ ಲಾಸ್ಟ್ ವೀಕ್ ಅಲ್ಲಾಗ್ಲಿ ಕೆಲವೊಂದು ಸೀಡ್ಸ್ ಹಾಕಿ ನಾವು ಸಸಿ ಮಾಡ್ಕೊಂಡ್ರೆ, ನಾವು ಕೂಡಲೇ ಬಿಸಿಲು ಸ್ವಲ್ಪ 14-15ನೇ ತಾರೀಕು, ಜನವರಿ 14-15ನೇ ತಾರೀಕಿನ ಮೇಲೆ ನಾವು ಮಣ್ಣನ್ನೆಲ್ಲ ಸರಿ ಮಾಡ್ಕೊಂಡ್ಬಿಟ್ಟು ಅದ್ರಲ್ಲಿ ನೆಟ್ವಿ ಅನ್ಕೊಳ್ಳಿ, ತುಂಬಾ ಚೆನ್ನಾಗಿ ನಮ್ಗೆ ಬೇಸಿಗೆಯಲ್ಲಿ ಕೂಡ ತರಕಾರಿಗಳು ಬರ್ತಾ ಇರತ್ತೆ. ಈಗ ಬೇಸಿಗೆಯಲ್ಲಿ ಯಾವ್ಯಾವ ತರಕಾರಿ ಬರುತ್ತೆ ಅಂತ ನಿಮ್ಗೆ ರಫ್ ಆಗಿ ನಾನು ಹೇಳ್ತೀನಿ. ಇದಲ್ದೆ ಇನ್ನೂ ಸುಮಾರು ತರಕಾರಿಗಳು ಇದೆ ಬಿಡಿ. ಈಗ ನೋಡಿ, ಸೋರೆಕಾಯಿ. ಈ ಸೋರೆಕಾಯಿ ತುಂಬಾ ಜನ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಮಳೆಗಾಲದಲ್ಲಿ ಮಾತ್ರ ಬರುತ್ತೆ, ಬೇಸಿಗೆಯಲ್ಲಿ ಬರಲ್ಲ ಅನ್ಕೊಂಡಿದ್ದಾರೆ. ಆತರ ಏನೂ ಇಲ್ಲ. ನೀವ್ ಇವಾಗ ಒಂದ್ ವಾರ ಬಿಟ್ಟು ಒಂದ್ ಕೆಲವೊಂದು ಬೀಜನ ಹಾಕೊಳ್ಳಿ. ಅವಾಗ ಏನಾಗುತ್ತೆ ಅಂದ್ರೆ ಆ ಗಿಡಗಳು ಅದು ಗಿಡ ಸ್ವಲ್ಪ ದೊಡ್ಡದಾಗೋರಷ್ಟಕ್ಕೆ ಬಿಸಿಲು ಸ್ಟಾರ್ಟ್ ಆಗಿ ಹೋಗುತ್ತೆ. ಆವಾಗ ಪ್ರಾಬ್ಲಮ್ ಇರಲ್ಲ, ನಿಮ್ಗೆ ಕಾಯಿ ಆಗ್ತಾ ಇರುತ್ತೆ. ಹಾಗೆ ಈ ಹೀರೆ ಬೀಜ ಆಗ್ಲಿ, ಸೋರೆ ಬೀಜ ಆಗ್ಲಿ, ಹಾಗಲಕಾಯಿ ಬೀಜ ಆಗ್ಲಿ, ಇವನ್ನೆಲ್ಲ ಒಂದ್ ದಿವಸ ನೀರಲ್ಲಿ ನೆನೆಸ್ಬಿಟ್ಟು ಆಮೇಲೆ ನೀವು ಮಣ್ಣಲ್ಲಿ ಹಾಕ್ಬೇಕು. ಇನ್ನೊಂದ್ ಏನಂತ ಹೇಳಿದ್ರೆ, ನೀವು ಡೈರೆಕ್ಟ್ ನಾವು ಎಲ್ಲಿ ಬೆಳೆಸ್ಬೇಕಂತಿದ್ವಿ ಅದ್ರಲ್ಲಿ ಹಾಕೋದಕ್ಕಿಂತ ಸಣ್ಣ ಸಣ್ಣ ಗ್ಲಾಸ್ ಆಗ್ಲಿ, ಅಂದ್ರೆ ಈ ಪ್ಲಾಸ್ಟಿಕ್ ಗ್ಲಾಸ್ ಬರುತ್ತಲ್ಲ, ಇಲ್ಲ ಸಣ್ಣ ಸಣ್ಣ ಪುಟಾಣಿದು ಗ್ರೋ ಬ್ಯಾಗ್ ಸಿಕ್ಕತ್ತಲ್ಲ, ಅದ್ರಲ್ಲಾಗ್ಲಿ ನಾವು ಬೆಳೆಸ್ಕೊಂಡ್ಬಿಟ್ಟು ಅದ್ರಲ್ಲಿ ಬೀಜ ಹಾಕಿ ಒಂದ್ ಸ್ವಲ್ಪ ದೊಡ್ಡದಾದ್ರ ಮೇಲೆ ನಾವ್ ಎಲ್ಲಿ ಬೇಕೋ ಅಲ್ಲಿ ನೆಟ್ಕೊಂಡ್ವಿ ಅನ್ಕೊಳ್ಳಿ, ನಮಗೆ ತುಂಬಾ ಚೆನ್ನಾಗ್ ಬರುತ್ತೆ. ಹಾಗಂತ ಹೇಳಿ ನಾವು ಈ ಬೆಂಡೆ ಇಂಥದ್ದೆಲ್ಲ ಆ ಸಸಿ ಮಾಡಿ ಆಮೇಲೆ ನೆಡ್ತೀವಿ ಅಂದ್ರೆ ಆಗಲ್ಲ. ಯಾಕಂದ್ರೆ ಬೆಂಡೆಗಳಿಗೆಲ್ಲ ಡೈರೆಕ್ಟ್ ಆಗಿ ನೆಡ್ಬೇಕು. ಹಾಗೆ ಈ ಗುಂಬಳ ತುಂಬಾ ತರದಲ್ಲಿದೆ. ಗುಂಬಳ ಆಗ್ಲಿ, ಮತ್ತೆ ಯಾವ್ದು ಈ ಕಲ್ಲಂಗಡಿ ಹಣ್ಣು, ಇಂಥವೆಲ್ಲ ಈ ಬೇಸಿಗೆಯಲ್ಲಿ ಬೆಳೆಯುವಂತ ಒಂದು ಹಣ್ಣು ತರಕಾರಿಗಳು. ಇವು ಬೀಜಗಳನ್ನ ಈಗಲೇ ಹಾಕೊಳ್ಬೇಕು. ನಾವು ಜನವರಿಲೇ ಹಾಕೊಂಡ್ರೆ ನಮಗೆ ಬೇಸಿಗೆಯಲ್ಲಿ ತುಂಬಾ ಚೆನ್ನಾಗಿ ಅದರಲ್ಲಿ ಇಳುವರಿ ಕೊಡುತ್ತೆ, ತುಂಬಾ ಚೆನ್ನಾಗಿ ಕಾಯಿ ಆಗುತ್ತೆ. ನೀವು ಅನ್ಕೊಂಡಿರ್ಬೋದು, ಅಕ್ಕ ನಾವು ಫೆಬ್ರವರಿ ಮಾರ್ಚಲ್ಲಿ ಹಾಕಿರಿ ಏನಾಗುತ್ತೆ ಅಂತ. ಇಷ್ಟಕ್ಕೂ 2 ಸರ್ತಿ ಹೇಳಿದೆ ಅದ್ರ ಬಗ್ಗೆನೆ. ಬಿಸಿಲು ಜಾಸ್ತಿ ಆದವಾಗ ಕೆಲವೊಂದು ಬೀಜಗಳು ಹಾಕಿದವಾಗ ಅದರಲ್ಲಿ ಸರಿಯಾಗಿ ಆ ಒಂದು ಜೀವ ತುಂಬೋದಿಲ್ಲ. ಯಾಕಂದ್ರೆ ಒಂದು ತರಕಾರಿ ನಾವು ಬೆಳೆಸ್ಬೇಕಿದ್ರೆ ಬೀಜ ಯಾವ ತರ ಹಾಕ್ತೀವಿ ಅನ್ನೋದ್ರ ಮೇಲೆ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬಾ ಜನ ಕೇಳ್ತಿರ್ತಾರೆ, ಅಕ್ಕ ನಮ್ಮ ಮನೇಲಿ ಸರಿಯಾದ ತರಕಾರಿ ಬರಲ್ಲ, ಅವ್ರ ಮನೆ ತುಂಬಾ ಚೆನ್ನಾಗಿ ಬರುತ್ತೆ, ನಾವು ಒಂದೇ ತರದ ಬೀಜ ತಗೊಂಡ್ಬಂದಿದೀವಿ, ಯಾಕೆ ಹೀಗೆ ಅಂತ. ಬೀಜ ಒಂದೇ ಆಗಿದ್ರು ಕೂಡ ನಾವು ಹಾಕೋ ಮಣ್ಣಾಗ್ಲಿ ಅಥವಾ ನಾವು ಹಾಕೋ ಟೈಮ್ ಆಗ್ಲಿ, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಕೆಲವೊಂದ್ ಸರ್ತಿ ಏನ್ ಮಾಡ್ತಾರೆ ಅಂದ್ರೆ, ಕೆಲವರೆಲ್ಲ ಬೀಜಗಳನ್ನ ಬೆಳಗಿನ ಟೈಮ್ ಹಾಕ್ತಾ ಇರ್ತಾರೆ. ನೀವು ಈ ಸರ್ತಿ ಟ್ರೈ ಮಾಡಿ ನೋಡಿ, ಬೆಳಗಿನ ಟೈಮ್ಗಿಂತ ಸಾಯಂಕಾಲ ಹಾಕಿ ನೋಡಿ, ನಿಮ್ಗೆ ಅದರಲ್ಲಿ ಇಳುವರಿ ಜಾಸ್ತಿ ಬರುತ್ತೆ. ಅದೊಂದು ಸಣ್ಣ ಟಿಪ್ ಇದು. ಯಾಕಂತ ಹೇಳಿದ್ರೆ ನಾವು ಬೆಳಿಗ್ಗೆ ಹಾಕಿದ್ವಿ ಅನ್ಕೊಳ್ಳಿ, ಬಿಸಿಲಿಗೆ ಏನಾಗುತ್ತೆ, ಸ್ವಲ್ಪ ಹುರಿದಿಟ್ಟಂಗೆ ಆಗುತ್ತೆ, ಆವಾಗ ಅದರಲ್ಲಿ ಬೆಳೆಯುವ ಶಕ್ತಿ ಕಮ್ಮಿ ಆಗುತ್ತೆ. ಅದೇ ಸಾಯಂಕಾಲ ಹಾಕಿದೆ ಅನ್ಕೊಳ್ಳಿ, ಆ ಮಣ್ಣಲ್ಲಿ ಅದು ಒಳ್ಳೆ ನೆಂದ್ಬಿಟ್ಟು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಈಗ ಆಲೂಗಡ್ಡೆ ಬೆಳೆಸ್ಕೊಳ್ಬಹುದು. ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ಆಲೂಗಡ್ಡೆ ಹೇಗೆ ಹಾಕ್ಬೇಕು ಅಂತ. ಈಗ ಆಲೂಗಡ್ಡೆ ಸೀಸನ್ನೇ. ನೀವೇನಾದ್ರು ಆಲೂಗಡ್ಡೆ ಬೆಳೆಸ್ಬೇಕಂತಿದ್ರೆ ಆಲೂಗಡ್ಡೆ ಬೆಳೆಸಕ್ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಈಗ ನೆಕ್ಸ್ಟ್ ನಮ್ಗೆ ಅರಿಶಿನ, ಇನ್ನು ಶುಂಠಿ ಇಂಥದ್ದೆಲ್ಲ ತೆಗೆಯುವ ಸೀಸನ್ ಬಂತು. ನಾವು ಹೊಸದಾಗಿ ಹಾಕೊಳ್ಬೇಕಂತಿದ್ರೆ ಅಂಥವ್ರು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ಜನವರಿ ಫಸ್ಟ್ ವೀಕಲ್ಲಿ ನೀವು ಅದನ್ನ ಅರಿಶಿನ ಇಂಥದ್ದು ಏನಾದ್ರು ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನಮ್ಗೆ ಮೇ ಜೂನಿಗೆಲ್ಲ ಅದು ಇನ್ನೊಂದ್ ಸರ್ತಿ ನಾವು ಅದನ್ನ ತಗೊಳ್ಬಹುದು. ಅದು 6 ತಿಂಗಳು ಬೆಳೆ. ಅದು ಯಾವುದು
ಇದು ಅರಿಶಿನ ಇಂಥದ್ದೆಲ್ಲ. ಈ ತರಕಾರಿಲೆಲ್ಲಾದ್ರೂ 3 ತಿಂಗಳಿಂದ 4 ತಿಂಗಳ ತನಕ ಇರುತ್ತೆ ನೋಡಿ. ಬೆಂಡೆ ಕೂಡ ಬೆಂಡೆ 365 ದಿವಸನೂ ತುಂಬಾ ಚೆನ್ನಾಗಿ ಬರುತ್ತೆ. ನೀವೀಗ ಈಗಾಗಲೇ ಹಾಕೊಂಡಿರೋದು ಈಗ ಎಂಡ್ ಆಗ್ತಾ ಬಂದಿರುತ್ತೆ. ನೀವು ಹೊಸದಾಗಿ ಇನ್ನೊಂದು ಬ್ಯಾಚ್ ಹಾಕಿದ್ರಿ ಅಂದ್ರೆ ಇದು ಆಗರಷ್ಟಕ್ಕೆ ಇನ್ನೊಂದು ಬ್ಯಾಚ್ ರೆಡಿ ಆಗಿರುತ್ತೆ. ಇವನ್ನ ನಾವು ಡೈರೆಕ್ಟ್ ಹಾಕ್ಬೋದು. ಇಲ್ಲ ನಮ್ ಕೆಲವು ಗಿಡಗಳು ಇದೆ, ಈಗ ಟೊಮೆಟೊ ಇದೆ ಅನ್ಕೊಳ್ಳಿ, ಇನ್ನೇನು ಒಂದು ತಿಂಗಳಿಗೆ ತೆಗೆದು ಬಿಡ್ತೀವಿ ಅನ್ನೋ ಟೈಮಲ್ಲಿ ಏನ್ ಮಾಡ್ಬೇಕಂದ್ರೆ ಒಂದೊಂದು ಸಣ್ಣ ಸಣ್ಣ ಗ್ಲಾಸ್ ಅಲ್ಲಿ ನೀವು ಒಂದು ಬೀಜ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ ಸಸಿ. ಅದು ತೆಗೆದ್ರೆ ಮೇಲೆ ಅದನ್ನ ಹಾಕಕ್ ಬರುತ್ತೆ. ಓಕೆನಾ, ರೈಟ್. ಹಾಗೆ ಈ ಮೆಕ್ಕೆಜೋಳ ಯಾಕೆ ತೋರಿಸ್ತೀನಿ ಅನ್ಕೊಂತಿರ್ತೀನೇನೋ. ಈ ಮೆಕ್ಕೆಜೋಳ ಯಾಕೆ ಹಾಕ್ಬೇಕಂದ್ರೆ ನೋಡಿ, ಕೆಲವು ಟೆರೆಸ್ ಅಲ್ಲಿ ಬೆಳೆಸ್ತಿರ್ಬೇಕಿದ್ರೆ ನಮ್ಗೆ ಈ ಏಪ್ರಿಲ್, ಈ ಮಾರ್ಚ್, ಈ ಫೆಬ್ರವರಿ ಇಂಥ ಟೈಮಲ್ಲಿ ಒಂದೊಂದ್ಸರ್ತಿ ಜೋರಾಗಿ ಗಾಳಿ ಮಳೆ ಬೀಸ್ತಾ ಇರುತ್ತೆ. ಆ ಗಾಳಿ ಮಳೆ ಬಂದಾಗ ಏನಾಗುತ್ತೆ, ನಾವು ತರಕಾರಿ ಹಾಕಿದ್ದೆಲ್ಲ ಬಿದ್ದು ಹೋಗುತ್ತೆ. ಆ ತರ ಬೀಳ್ಬಾರ್ದು ಅಂತಿದ್ರೆ ನಾವು ಸೈಡಿಗೆ ಈ ತರದ ಇದು ಹಾಕೊಂಡ್ವಿ ಅನ್ಕೊಳ್ಳಿ, ಈ ಕಾರ್ನ್ ಇಂಥದ್ದೆಲ್ಲ ದೊಡ್ಡ ದೊಡ್ಡ ಬೆಳೆಯುವಂಥದ್ದು ಹಾಕೊಂಡ್ವಿ ಅನ್ಕೊಳ್ಳಿ, ಗಾಳಿನ ಸ್ವಲ್ಪ ತಡೆಯುತ್ತೆ ಇದು. ಆವಾಗ ನಮ್ಗೆ ತರಕಾರಿಗಳಲ್ಲಿ ಸ್ವಲ್ಪ ಸೇಫ್ ಆಗಿರುತ್ತೆ. ಆಮೇಲೆ ನಾವು ಬೀಜ ಹಾಕೋದು ಈ ಪಾಟ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್. ಎಲ್ಲದನ್ನು ಒಂದೇ ತರದ ಪಾಟ್ ಅಲ್ಲಿ ಕೆಲವ್ರು ಬೆಳೆಸ್ತಾ ಇರ್ತಾರೆ. ಆ ತರ ಮಾಡಕ್ ಹೋಗ್ಬೇಡಿ. ಈಗ ಗುಂಬಳೆ ಇದೆ ಅನ್ಕೊಳ್ಳಿ, ಅದು ಸಿಕ್ಕಾಪಟ್ಟೆ ದೊಡ್ಡದಾಗಿ ಬೆಳೆಯೋ ಗಿಡ, ಅಂದ್ರೆ ಉದ್ದಕ್ಕೆ ಹೋಗ್ತಾನೆ ಇರುತ್ತೆ. ಅಂತ ಟೈಮಲ್ಲಿ ನಾವು ಅದನ್ನ ದೊಡ್ಡ ದೊಡ್ಡದ್ರಲ್ಲಿ ಹಾಕ್ಬೇಕಾಗತ್ತೆ. ಸಣ್ಣ ಸಣ್ಣ ಪುಟಾಣಿ ಗ್ರೋ ಬ್ಯಾಗ್ ಕೊಟ್ವಿ ಅಂದ್ರೆ ನಮ್ಗೆ ಅದ್ರ ಗುಂಬಳಕಾಯಿ ಬರಲ್ಲ. ನಿಮ್ಗೆ ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ತರ ಗುಂಬಳಕಾಯಿ ಎಲ್ಲ ಆಗಿದೆ ನಮ್ಮ ಮನೇಲಿ ಅಂತೇಳಿ ತೋರಿಸ್ತೀನಿ ನಾನು ಇನ್ನೊಂದು ವಿಡಿಯೋದಲ್ಲಿ. ಹಾಗೆ ಈ ದೊಡ್ಡ ದೊಡ್ಡ ಬೀಜನೆಲ್ಲ ಡೈರೆಕ್ಟ್ ಹಾಕ್ಬೇಕಂದ್ರೆ ಇನ್ನೊಂದ್ಸರ್ತಿ ಇಷ್ಟು ಮುಂಚೆ ಹೇಳಿದೆ ನಾನು. ಅದೇ ಈ ಟೊಮೆಟೊ, ಮೆಣಸಿನ ಬೀಜ ಅಥವಾ ಈ ಬದನೆ ಬೀಜ ಇಂಥದೆಲ್ಲ ಏನ್ ಮಾಡ್ಬೇಕಂದ್ರೆ ಬೀಜ ಹಾಕಿ ಸಣ್ಣ ಸಸ್ಯ ಅದ್ರ ಮೇಲೆ ಅದ ತೆಗೆದು ನೆಡೋದು ತುಂಬಾ ಒಳ್ಳೆ ಒಂದು ಮೆಥಡ್ ಅದು. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಎಲ್ಲಿ ಬೇಕೋ ಅಲ್ಲಿ ಹಾಕ್ಬಿಡ್ತಾರೆ, ಅದು ಸರಿಯಾಗಿ ಬೆಳಿಲಿಲ್ಲ ಅಂತ ಫೀಲ್ ಆಗ್ತದೆ. ಆ ತರ ಮಾಡಕ್ ಹೋಗ್ಬೇಡಿ. ಬೀಜನ ಒಂದ್ ಕಡೆ ಹಾಕಿ, ಯಾವ್ದೋ ಗ್ರೋ ಬ್ಯಾಗ್ ಅಲ್ಲೋ ಅಥವಾ ಒಂದ್ ಕಪ್ಪಲ್ಲೋ ಯಾವ್ದ್ರಲ್ಲೋ ಸ್ವಲ್ಪ ಲೂಸ್ ಆಗಿರೋ ಮಣ್ಣಲ್ಲಿ ಹಾಕಿದ್ರೆ ಅದೇನಾಗುತ್ತೆ ಅಂದ್ರೆ ಚೆನ್ನಾಗಿ ಮೊಳಕೆ ಬರುತ್ತೆ. ಆ ಮೊಳಕೆ ಬಂದ್ರ ಮೇಲೆ ಒಂಚೂರು ಒಂದ್ ಇಂಚ್ ಆದವಾಗ ಅದ್ ತೆಗೆದ್ಬಿಟ್ಟು ಒಂದೊಂದ್ ಸಿಂಗಲ್ ನೀವು ಗ್ಲಾಸ್ ಅಲ್ಲಿ ಹಾಕ್ಬೋದು, ಇಲ್ಲ ತಗೊಂಡೋಗಿ ಗ್ರೋ ಬ್ಯಾಗ್ ಅಲ್ಲಿ ಹಾಕ್ಬೋದು. ಪಾಟ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದೆ ನಿಮ್ಗೆ. ಈಗ ಈ ಸೊಪ್ಪಿನ ತರಕಾರಿಗೆಲ್ಲ ಈ ತರ ಅಗಲು ಸಾಕಾಗುತ್ತೆ. ಅಂದ್ರೆ ಮೆಂತ್ಯ ಸೊಪ್ಪಾಗ್ಲಿ, ಈ ಪುದೀನ ಆಗ್ಲಿ ಇಂಥದ್ದೆಲ್ಲ. ಇನ್ನೊಂದು ನೀರ್ ಹಾಕೋದು ಕೂಡ ತುಂಬಾ ಇಂಪಾರ್ಟೆಂಟ್. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಬೀಜ ಹಾಕ್ಬಿಟ್ಟು ಪೈಪಲ್ಲಿ ತೆಗೆದು ನೀರ್ ಹಾಕ್ತಾ ಇರ್ತಾರೆ. ಅಂತ ಟೈಮಿಗೆ ಏನಾಗುತ್ತೆ ಅಂದ್ರೆ ಆ ಬೀಜ ಮಿಸ್ಪ್ಲೇಸ್ ಆಗುತ್ತೆ. ಆ ಕಡೆ ಈ ಕಡೆ ಹೋಗಿದ ತಕ್ಷಣ ಏನಾಗುತ್ತೆ ಅಂದ್ರೆ ಸರಿಯಾಗಿ ನಮ್ಗೆ ಮೊಳಕೆ ಬರಲ್ಲ. ನೋಡಿ ಇಲ್ಲಿ ಟೊಮೆಟೊ ನಿಮಗೆ ತೋರಿಸ್ತಾ ಇದ್ದೀನಿ. ಈ ತರ ಇದ್ದವಾಗ ಏನಾಗುತ್ತೆ, ಸಸಿ ತುಂಬಾ ಚೆನ್ನಾಗಿ ಬರುತ್ತೆ. ನಮ್ಗೆ ಯಾವ್ದು ಚೆನ್ನಾಗಿದೆಯೋ ಅದನ್ನ ಮಾತ್ರ ತಗೊಂಡೋಗಿ ನಾವು ಬೇಕಾದ ಕಡೆ ನೆಟ್ಕೊಬಹುದು. ಸ್ವಲ್ಪ ವೀಕ್ ಆಗಿರೋದು, ಸ್ವಲ್ಪ ಚೆನ್ನಾಗಿಲ್ಲಾರ್ದಿದ್ದು ಇಂಥದ್ದೆಲ್ಲ ನಾವು ಅದನ್ನ ಬಿಟ್ಬಿಡೋಕ್ ಬರುತ್ತೆ. ಅದೇ ಡೈರೆಕ್ಟ್ ಆಗಿ ನಾವು ನೆಟ್ಕೊಂಡಾಗ ಈ ತರ ಚಾನ್ಸ್ ಇರಲ್ಲ ನಮ್ಗೆ. ನೋಡಿ ಒಂದೊಂದ್ರಲ್ಲಿ 2 3 ಬೀಜ ಹಾಕಿದ್ರೆ ಚೆನ್ನಾಗಿರೋದ್ ಮಾತ್ರ ಇಟ್ಬಿಟ್ಟು ಚೆನ್ನಾಗಿಲ್ಲಾರ್ದಿದ್ದು ಅಲ್ಲಿ ಕಟ್ ಮಾಡ್ಬಿಟ್ರೆ ಸಾಕಾಗುತ್ತೆ. ಈಗ ನಾವು ಸೊಪ್ಪು ಬೆಳೆಸ್ಬೇಕು ಅನ್ಕೊಳ್ಳಿ, ಹರಿವೆ ಸೊಪ್ಪಾಗ್ಲಿ, ಮೆಂತ್ಯ ಸೊಪ್ಪಾಗ್ಲಿ, ಕೊತ್ತಂಬರಿ ಸೊಪ್ಪಾಗ್ಲಿ, ಈಗ ತುಂಬಾ ಒಳ್ಳೆ ಸೀಸನ್ ಇವಾಗ. ನಿಮ್ಗೆ ಫೆಬ್ರವರಿ ಮಾರ್ಚ್ ತನಕ ನೀವು ಹೇಳ್ದಂಗೆ ಕೇಳ್ತಾ ಇರತ್ತೆ. ಅದು ಬಿಸಿಲು ಜಾಸ್ತಿ ಆಗೋ ತನಕನು ಎಷ್ಟು ಬೇಕಾದ್ರೆ ಅಷ್ಟು ಸೊಪ್ಪು ಬೆಳೆಸ್ಕೊಂಡು ತಿನ್ಬೋದು ನೀವು. ಅದಕ್ಕೆ ಏನ್ ಮಾಡ್ಬೇಕು, ದೊಡ್ಡ ದೊಡ್ಡ ಅಗಲವಾದ ಟಬ್ ಆಗ್ಲಿ ಅಥವಾ ಈ ಮಣ್ಣು ಸಿಮೆಂಟ್ ಎಲ್ಲ ಹೊಡ್ತಾರೆ ನೋಡಿ, ಪುಟ್ಟಿ ಅಂತೀವಲ್ಲ ಅಂತದಾಗ್ಲಿ ಅಂತ ತಂದಿಟ್ಕೊಂಡ್ಬಿಟ್ಟು ನೀವು ಈ ಸೊಪ್ಪನ್ನು ಬೆಳೆಸಿ ತುಂಬಾ ಚೆನ್ನಾಗಿ ಬರುತ್ತೆ. ಈ ಸೊಪ್ಪಿನ ಬೀಜ ಎಲ್ಲ ನಿಮ್ಗೆ ಆನ್ಲೈನ್ ಸಿಕ್ಕತ್ತೆ, ನೀವು ತರ್ಸ್ಕೊಳ್ಬಹುದು. ನನ್ಗೆ ಯಾರ್ದಾರು ನಂಬರ್ ಸಿಕ್ಕಿದ್ರೆ ನಾನ್ ನಿಮ್ಗೆ ಶೇರ್ ಮಾಡ್ತೀನಿ. ಅವ್ರ ಹತ್ರ ಕೂಡ ನೀವು ತರ್ಸ್ಕೊಬಹುದು ಬೀಜನ. ಅವಾಗ ಏನಾಗುತ್ತೆ ಅಂದ್ರೆ ಬೀಜ ಚೆನ್ನಾಗಿದ್ದು ಸಿಕ್ಕಿದ್ರೆ ಆಮೇಲೆ ಬೆಳೆಸ್ಕೊಳಕ್ ಅನುಕೂಲ ಆಗುತ್ತೆ. ಈಗ ನಾನು ಕೆಲವೊಂದು ತರಕಾರಿನೆಲ್ಲ ಹೇಳಿದೆ ನಿಮ್ಗೆ, ಗುಂಬಳಾಗ್ಲಿ, ಬದ್ನೆ, ಟೊಮೆಟೊ ಇಂಥದ್ದೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನೊಂದು ಏನಂದ್ರೆ ತೊಂಡೆ ಕೂಡ ತುಂಬಾ ಚೆನ್ನಾಗಿ ಬರೋ ಸೀಸನ್ ಇದು. ಇನ್ನು ಬಸ್ಲೆ ನಮ್ಮೂರ್ ಕಡೆ ಸಿಕ್ಕತ್ತಲ್ಲ, ಉಡುಪಿ ಮಂಗಳೂರು ಈ ಸೈಡಿಗೆ ಆ ಬಸ್ಲೆ ತುಂಬಾ ಚೆನ್ನಾಗಿ ಬರುತ್ತೆ. ಅದು ಬಿಟ್ಟು ಬೇರೆ ಬಸ್ಲೆಲ್ಲ ಅಷ್ಟು ಚೆನ್ನಾಗಿ ಬರಲ್ಲ ಬೇಸಿಗೆಯಲ್ಲಿ. ಆದ್ರೆ ಮಾರ್ಚ್ ಏಪ್ರಿಲ್ ತನಕ ಕೂಡ ಬರುತ್ತೆ, ನೋ ಪ್ರಾಬ್ಲಮ್. ಅದನ್ನು ಕೂಡ ನೀವು ಬೆಳೆಸ್ಕೊಳ್ಬಹುದು. ಓಕೆನಾ. ಈಗ ಸ್ವಲ್ಪ ಮಟ್ಟಿಗೆ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದೀನಿ, ಯಾವ ತರ ತರಕಾರಿ ಯಾವ ತರ ಬೆಳೆಸ್ಬೇಕಂತ. ಇನ್ನೂ ಏನೋ ಡೌಟ್ಸ್ ಇದ್ರೆ ನನ್ನ ಕಾಮೆಂಟ್ ಅಲ್ಲಿ ಹೇಳಿ, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಹಾಗೆ ಇನ್ನು ಒಳ್ಳೆ ವಿಡಿಯೋ ಬರುತ್ತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.